ರಾಶಿ ಭವಿಷ್ಯ ಚಾನೆಲ್ಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ದೇವರೇ ನಿಮ್ಮನ್ನು ಇಲ್ಲಿ ಕಳುಹಿಸಿದ್ದಾರೆ ಎಂದು ಅರ್ಥ. ಹೌದು, ಏಪ್ರಿಲ್ 2 ಈ ದಿನದಲ್ಲಿ ಮಾಡಿದ ಒಂದು ಕೆಲಸ ನಿಮ್ಮ ಜೀವನವನ್ನು ಬದಲಿಸಬಹುದು. ಹನುಮ ದೇವರು ಕೇವಲ ಬಲದ ದೇವರಲ್ಲ, ಭಾಗ್ಯವನ್ನೇ ತಿರುಗಿಸುವ ಶಕ್ತಿ ಹೊಂದಿದ್ದಾರೆ. ಈ ಒಂದು ವಸ್ತು ಮನೆಗೆ ಬಂದರೆ ನಿಮ್ಮ ಮನೆಯ ಶಕ್ತಿ ಸಂಪೂರ್ಣ ಬದಲಾಗುತ್ತದೆ. ಕೊನೆಯ ವಸ್ತು ನಿಮ್ಮನ್ನು ಆಶ್ಚರ್ಯವನ್ನು ಸಹ ಪಡಿಸುತ್ತದೆ. ಹೌದು, ಏಪ್ರಿಲ್ 2 ಹನುಮ ಜಯಂತಿ ಮತ್ತು ಚೈತ್ರ ಹುಣ್ಣಿಮೆ ಒಂದೇ ದಿನ ಬರುವುದು ಬಹಳ ಅಪರೂಪ. ಇದು ಸಾಮಾನ್ಯ ದಿನದಲ್ಲ. ಈ ದಿನದಲ್ಲಿ ಮಾಡಿರುವ ಸಣ್ಣ ಕಾರ್ಯವು ದೊಡ್ಡ ಫಲ ನೀಡುತ್ತದೆ. ಮನೆಗೆ ತಂದ ಒಂದು ವಸ್ತು ನಿಮ್ಮ ಭಾಗ್ಯವನ್ನು ಬದಲಿಸಬಹುದು. ಈ ವಿಡಿಯೋದಲ್ಲಿ ನಾನು ಹೇಳುವ ಶಕ್ತಿಶಾಲಿ ವಸ್ತುಗಳು ಹನುಮ ದೇವರ ಆಶೀರ್ವಾದವನ್ನು ನಿಮ್ಮ ಮನೆಗೆ ತರಲು ಸಹಾಯ ಮಾಡುತ್ತದೆ. ಅದರ ಜೊತೆಗೆ ದಾರಿದ್ರ್ಯವನ್ನು ದೂರ ಮಾಡುತ್ತದೆ. ಮನೆಗೆ ಶಾಂತಿ ಬರಬಹುದು, ಹಣದ ಹರಿವು ಹೆಚ್ಚಾಗಬಹುದು. ಆದರೆ ಒಂದು ತಪ್ಪು ಮಾಡಿದರೆ ಅದರ ಪರಿಣಾಮವು ದೊಡ್ಡದು. ಅದನ್ನು ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಬಹುದು. ಹೌದು ಸ್ನೇಹಿತರೆ, ಏಪ್ರಿಲ್ 2 ಸಾಮಾನ್ಯ ದಿನವಲ್ಲ. ಹನುಮ ದೇವರ ಜನ್ಮೋತ್ಸವ ಮತ್ತು ಚೈತ್ರ ಹುಣ್ಣಿಮೆ ಈ ಎರಡೂ ಒಂದೇ ದಿನ, ಅಂದರೆ ಶಕ್ತಿಯ ದ್ವಿಗುಣ ಪ್ರವಾಹವಾಗುತ್ತದೆ. ನೀವು ಸಿದ್ಧರಾಗಿರಬೇಕು. ಹನುಮ ದೇವರು ಎಂದರೆ ಶಕ್ತಿ, ಬಲ ಮತ್ತು ರಕ್ಷಣೆ. ಈ ದಿನದಲ್ಲಿ ನೀವು ಮಾಡಿದ ಒಂದು ಸಣ್ಣ ಕಾರ್ಯ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಆದರೆ ನೀವು ಸರಿಯಾದ ವಸ್ತು ತರುತ್ತೀರಾ? ಹೌದು, ಮನೆಗೆ ತರಬೇಕಾದ ವಸ್ತುಗಳನ್ನು ನಾವು ತಿಳಿಯೋಣ. ಮೊದಲನೇದಾಗಿ ಹನುಮ ದೇವರ ಫೋಟೋ ಅಥವಾ ವಿಗ್ರಹವನ್ನು ನೀವು ತರಬೇಕು. ಈ ದಿನದಲ್ಲಿ ಹನುಮ ದೇವರ ಚಿತ್ರವನ್ನು ಮನೆಗೆ ತಂದರೆ ನಿಮಗೆ ನೆಗೆಟಿವ್ ಶಕ್ತಿ ದೂರವಾಗುತ್ತದೆ. ಅದರ ಜೊತೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ವಿಶೇಷವಾಗಿ ವೀರ ಹನುಮ ಚಿತ್ರ ಬಹಳ ಉತ್ತಮವಾಗಿದೆ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಒಂದು ಹನುಮ ದೇವರ ಚಿತ್ರವನ್ನು ಅಥವಾ ವಿಗ್ರಹವನ್ನು ಖಂಡಿತ ತೆಗೆದುಕೊಂಡು ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಎರಡನೆಯದು ಬೇಟೆ ಎಲೆ ಮತ್ತು ಅಕ್ಷತೆ. ಇದು ಸಣ್ಣದಾದರೂ ಸಹ ಬಹಳ ಶಕ್ತಿಶಾಲಿ ವಸ್ತು. ಅದರ ಜೊತೆಗೆ ಮನೆಗೆ ಶುದ್ಧತೆ ತರಿಸುತ್ತದೆ ಮತ್ತು ದೇವರ ಅನುಗ್ರಹ ಬಹಳಷ್ಟು 100 ಪಟ್ಟು ಹೆಚ್ಚಿಸುತ್ತದೆ. ಇನ್ನು ಮೂರನೆಯ ವಸ್ತು ಕೆಂಪು ಬಟ್ಟೆ. ಹನುಮ ದೇವರಿಗೆ ಕೆಂಪು ಬಟ್ಟೆ ಬಹಳ ಪ್ರಿಯ. ಈ ಬಟ್ಟೆಯನ್ನು ಮನೆಗೆ ತಂದು ನೀವು ಪೂಜೆ ಮಾಡಿದರೆ ಮನೆಗೆ ಶಕ್ತಿ ಮತ್ತು ರಕ್ಷಣೆ ಎರಡೂ ಸಹ ದೊರೆಯುತ್ತದೆ. ಹಾಗಾಗಿ ಹನುಮ ದೇವರ ಪ್ರಿಯವಾದ ಬಟ್ಟೆ ಯಾವುದು ಎಂದರೆ ಕೆಂಪು ಬಟ್ಟೆಯನ್ನು ಮರಿದಿರಾ ನೀವು ಪಾಲಿಸಬೇಕು. ಇನ್ನು ತುಪ್ಪದ ದೀಪವನ್ನು, ನಾಲ್ಕನೆಯದು ತುಪ್ಪದ ದೀಪವನ್ನು ನೀವು ಹಚ್ಚಬೇಕು. ಈ ದಿನ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಮುಖ್ಯವಾಗಿದೆ. ಇದು ದಾರಿದ್ರ್ಯವನ್ನು ದೂರವಾಗಿಸುತ್ತದೆ. ಮನೆಯಲ್ಲಿ ಬೆಳಕು ಮತ್ತು ಶಾಂತಿಯನ್ನು ಹರಡಿಸುತ್ತದೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನೆಲೆಸಿದಂತೆ ಆಗುತ್ತದೆ. ಇನ್ನು ಐದನೆಯ ವಸ್ತು ಬಾಳೆಹಣ್ಣು ಅಥವಾ ಬೆಲ್ಲ. ಹೌದು, ಹನುಮ ದೇವರಿಗೆ ನೈವೇದ್ಯವನ್ನು ನೀವು ಅರ್ಪಿಸಬೇಕು. ಯಾವ ನೈವೇದ್ಯವೆಂದರೆ ಬಾಳೆಹಣ್ಣು ಮತ್ತು ಬೆಲ್ಲ. ಇದನ್ನು ನೀವು ಮಾಡುವುದರಿಂದ ಹಣದ ಸಮಸ್ಯೆ ಕಡಿಮೆಯಾಗಬಹುದು, ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಈ ಎರಡನ್ನು ಪಾಲಿಸಿ. ಆರನೆಯದು ತುಳಸಿ ಗಿಡ. ಹೌದು, ತುಳಸಿ ದೇವಿ ಶುದ್ಧತೆಯ ಸಂಕೇತ. ಅದರ ಜೊತೆಗೆ ಮನೆಗೆ ಧನಾತ್ಮಕ ಶಕ್ತಿ ತರಿಸುತ್ತದೆ, ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ. ಹಾಗಾಗಿ ತುಳಸಿ ಗಿಡವನ್ನು ತೆಗೆದುಕೊಂಡು ಬನ್ನಿ. ನೀವು ಈ ವಸ್ತುಗಳಲ್ಲಿ ಒಂದನ್ನಾದರೂ ಮನೆಗೆ ತಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಶುರುವಾಗಬಹುದು. ಆದರೆ ನೀವು ನಂಬಿಕೆಯಿಂದ ಮಾಡಿದರೆ ಮಾತ್ರ ಇದು ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತದೆ. ಹನುಮ ದೇವರು ನಿಮ್ಮ ಜೊತೆ ನಿಂತುಕೊಳ್ಳುತ್ತಾರೆ. ಹೌದು, ಏಪ್ರಿಲ್ 2 ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಹಾಗಾಗಿ ಎಲ್ಲರೂ ಕಮೆಂಟ್ ಮಾಡಿ ಜೈ ಹನುಮಾನ್ ಎಂದು. ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಶಕ್ತಿಶಾಲಿ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹನುಮಾನ್.